ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಓಟದ ಜಗತ್ತಿನಲ್ಲಿ ನಮಗೆಲ್ಲವೂ ಸಿಗುತ್ತಿದೆ, ಆದರೆ ಒಂದು ಸಿಗುತ್ತಿಲ್ಲ, ಅದೇ ಮನಸ್ಸಿನ ನೆಮ್ಮದಿ. ದುಡ್ಡಿದೆ, ಕಾರಿದೆ, ದೊಡ್ಡ ಮನೆ ಇದೆ, ಆದರೂ ಒಳಗಡೆ ಏನೋ ಒಂದು ಕೊರತೆ. ಈ ಕೊರತೆಯನ್ನು ನೀಗಿಸಿ ಜೀವನವನ್ನು ಸುಂದರವಾಗಿಸುವುದೇ ನಮ್ಮ ಹಿರಿಯರು ಕೊಟ್ಟ ಆಧ್ಯಾತ್ಮ ಮತ್ತು ಸಂಸ್ಕಾರ. ಇಂದು ಇವೆರಡರ ನಿಜವಾದ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಬಹಳ ಜನ ಅಂದುಕೊಂಡಿದ್ದಾರೆ, ಆಧ್ಯಾತ್ಮ ಅಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದು ಅಥವಾ ದಿನಪೂರ್ತಿ ಪೂಜೆ ಮಾಡುವುದು ಮಾತ್ರ ಎಂದು. ಖಂಡಿತ ಅಲ್ಲ. ಆಧ್ಯಾತ್ಮ ಎಂದರೆ ನಮ್ಮನ್ನು ನಾವು ಅರಿಯುವುದು, ನಮ್ಮ ಕೋಪ ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ನಿಸ್ವಾರ್ಥ ಮನೋಭಾವ ಬೆಳೆಸಿಕೊಳ್ಳುವುದು, ಪ್ರಕೃತಿ ಮತ್ತು ಪ್ರತಿಯೊಂದು ಜೀವಿಯನ್ನು ಪ್ರೀತಿಸುವುದೇ ನಿಜವಾದ ಆಧ್ಯಾತ್ಮ. ಹಾಗಾದರೆ ಸಂಸ್ಕಾರ ಅಂದರೇನು? ಸಂಸ್ಕಾರ ಎಂದರೆ ನಾವು ಬದುಕುವ ದಾರಿ. ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡುವುದು ಸಂಸ್ಕಾರ. ಮನೆಗೆ ಬಂದ ಅತಿಥಿಗಳನ್ನು ಪ್ರೀತಿಯಿಂದ ಉಪಚರಿಸುವುದು ಸಂಸ್ಕಾರ. ಯಾರಿಗೂ ದ್ರೋಹ ಮಾಡದೆ ಪ್ರಾಮಾಣಿಕವಾಗಿ ಬದುಕುವುದು ಸಂಸ್ಕಾರ. ನಮಗಿಂತ ಚಿಕ್ಕವರಿಗೆ ಒಳ್ಳೆಯ ದಾರಿ ತೋರುವುದು ಸಂಸ್ಕಾರ. ನಮ್ಮ ವಿದ್ಯೆ ನಮಗೆ ಕೆಲಸ ಕೊಡಬಹುದು, ಆದರೆ ನಮ್ಮ ಸಂಸ್ಕಾರ ಸಮಾಜದಲ್ಲಿ ನಮಗೆ ಗೌರವ ಕೊಡುತ್ತದೆ. ಸ್ನೇಹಿತರೆ, ಆಧ್ಯಾತ್ಮ ನಮ್ಮ ಒಳಗಣ್ಣನ್ನು ತೆರೆಸಿದರೆ, ಸಂಸ್ಕಾರ ನಮ್ಮ ಹೊರಗಿನ ಬದುಕನ್ನು ಸುಂದರವಾಗಿಸುತ್ತದೆ. ಇವೆರಡೂ ಇದ್ದರೆ ಯಾವುದೇ ಕಷ್ಟ ಬಂದರೂ ನಾವು ಧೃತಿಗೆಡದೆ ನೆಮ್ಮದಿಯಿಂದ ಇರಬಹುದು. ಬನ್ನಿ, ಇಂದಿನಿಂದಲೇ ನಮ್ಮ ದಿನಚರಿಯಲ್ಲಿ ಸಣ್ಣ ಸಣ್ಣ ಒಳ್ಳೆಯ ಬದಲಾವಣೆ ಮಾಡಿಕೊಳ್ಳೋಣ. ಪ್ರೀತಿ ಹಂಚೋಣ, ನೆಮ್ಮದಿಯಿಂದ ಬಾಳೋಣ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.